ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಜಯಂತಿಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ನಾವು ಆಚರಣೆ ಮಾಡ್ತೀವಿ, ಅದೇ ಥರ ಈ ವರ್ಷವೂ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಇನ್ನೊಂದು ಹೆಸರು ಹೇಳಬೇಕಾದ್ರೆ ಒಗ್ಗೂಟದ ಸಮೇತ JDS ಪಕ್ಷದಿಂದ ಇವತ್ತು ಮಾಲಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಮ್ಮ KR ರಾಜೇಂದ್ರನವರ ನೇತೃತ್ವದಲ್ಲಿ ಇವತ್ತು BGML ಕಾರ್ಮಿಕರು ಇದರಲ್ಲಿ ಬಂದು ಪಾಲ್ಗೊಂಡಿದ್ದಾರೆ. ಅವರ ಕೋರಿಕೆಗಳನ್ನು ಇವತ್ತು ಇಲ್ಲಿ ತಿಳಿಸಿದ್ದಾರೆ. ಅದಕ್ಕಾಗಿ ಮೊದಲು ಬಂದು ನಗರಸಭೆಗೆ ಕೃತಜ್ಞತೆ ಸಲ್ಲಿಸ್ಬೇಕು. ನಾವು ಯಾಕೆ ಹೇಳ್ತೀನಿ ಅಂದರೆ, ಪ್ರತಿ ವರ್ಷ ಆಚರಣೆ ಮಾಡೋವಾಗಲೂ ಈ ಒಂದು ಅದ್ದೂರಿಯಾದ ರೀತಿಯಲ್ಲಿ ಏನೇನು ಸವಲತ್ತುಗಳು ಬೇಕೋ ಎಲ್ಲ ಇಲ್ಲಿ ಮಾಡಿಕೊಟ್ಟು ಇವತ್ತಿದು ಮಾಡಿದ್ದಾರೆ. ಅಂದರೆ ಅದಕ್ಕೆ ರಾಜೇಂದ್ರನವರು ಮತ್ತು ಪಕ್ಷದ ಎಲ್ಲರೂ ಸೇರಿ ಅವ್ರಿಗೊಂದು ಮನವಿ ಕೊಟ್ಟಾಗ ಅವ್ರು ನಾನು ಎಲ್ಲ ಖಂಡಿತ ಮಾಡಿಕೊಡ್ತೀನಿ, ನಿಮ್ಗೆ ಏನೇನು ಬೇಕೋ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದಾಗ ಅವರೆಲ್ಲ ಇವತ್ತು ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ನಗರಸಭೆ ಸಿಬ್ಬಂದಿಗಳಿಗೂ ನಗರಸಭೆದ ಪೌರಾಯುಕ್ತರುಗಳಿಗೂ ಎಲ್ರಿಗೂ ಬಂದು ಫಸ್ಟ್ಗೆ ಕೃತಜ್ಞತೆ ಸಲ್ಲಿಸ್ತೇನೆ ನಾನು. ಯಾಕೆಂದರೆ ಯಾವ ವರ್ಷವೂ ಈ ರೀತಿ ಒಂದು ಅದ್ದೂರಿಯಾದ ಒಂದು ರೀತಿಯಲ್ಲಿ ಮಾಡಿದ ನಾನು ಮನಗಂಡಿಲ್ಲ. ಆದ್ದರಿಂದ ಈ ಮಾತನ್ನು ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಏನು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೋ ಆ ರಚನೆಯ ಪ್ರಕಾರ ಇವತ್ತು KGFನಲ್ಲಿ ಕಾನೂನು ರೀತಿಯಾಗಿ ಯಾವುದೂ ನಡೀತಾ ಇಲ್ಲ. ಈಗ ರಾಜೇಂದ್ರನವರು ಪಕ್ಷದವರೆಲ್ಲ ಸೇರಿ ಒಂದು ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದೀವಿ. ಈ 10 ವರ್ಷಗಳ ಕಾಲ ಏನೇನು ನಡೀತು, ಎಷ್ಟೊಂದು ಕೋಟ್ಯಾಂತರ ರೂಪಾಯಿ ಹೋಯ್ತು, ಇದ್ರ ಬಗ್ಗೆ ಎಲ್ಲ ನೋಟಿಸನ್ನು ಬಿಟ್ಟಿದ್ದೀವಿ. ನಾನು ಏನು ಹೇಳ್ತೀನಿ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕ್ಕೊಟ್ಟಿರೋ ಒಂದು ಬುನಾದಿ ಏನಿದೆ, ಆ ಬುನಾದಿಯಲ್ಲಿ ಎಲ್ಲರೂ ಹೋದಾಗ ಮಾತ್ರನೇ ನಾವು ಶಾಶ್ವತವಾಗಿ ಇಲ್ಲಿ ಬಾಳ್ವೆ ನಡ್ಸೋಕ್ಕಾಗೋದು. ಅದು ಬಿಟ್ಬಿಟ್ಟು ಅಡ್ಡದಾರಿ ಹಿಡಿದು ಹೋಗೋರು ಹಲವಾರು ಜನಗಳಿದ್ದಾರೆ. ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಳ್ಳೆ ಬುದ್ಧಿಯನ್ನು ಕೊಡಬೇಕು ಈ ಸಂದರ್ಭದಲ್ಲಿ. ಯಾಕೆ ಹೇಳ್ತೀನಿ ಈ ಮಾತಂದರೆ, ನಾವು KGFನಲ್ಲಿ ಹುಟ್ಟು ಬೆಳೆದು ಇಲ್ಲಿ ಎಲ್ಲ ಕಷ್ಟ ಸುಖಗಳನ್ನು ಅನುಭವಿಸ್ದಾಗ್ಲೂ ಯಾರೋ ಬೇರೆ ಒಬ್ಬ ಬಂದು ಇವತ್ತು KGFನಲ್ಲಿ ಬಂದು ಪಾಳ್ಯಗಾರ ಆಳ್ವಿಕೆ ಮಾಡ್ತಾನಂದ್ರೆ ಇದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕಾಗ್ತದೆ. ಈ 10 ವರ್ಷಗಳ ಕಾಲ ನಗರಸಭೆಯಲ್ಲಿ ಏನು ನಡೀತು, ತಹಸೀಲ್ದಾರ್ ಕಚೇರಿನಲ್ಲಿ ಏನು ನಡೀತು, ಫುಡ್ ಆಫೀಸಲ್ಲಿ ಏನು ನಡೀತು, ಎಲ್ಲ ಈ ಬಡ ಮಕ್ಕಳಿಗೆ ಯಾವುದು ಹೋಗಿ ಸರಿಯಾದ ರೀತಿಯಲ್ಲಿ ಸೇರ್ತಾ ಇರಲಿಲ್ಲ. ಇದಕ್ಕೆ ಕಾರಣ ಏನಂದ್ರೆ, ಯಾರೋ ಎಲ್ಲೋ ಕೂತ್ಕೊಂಡು KGFನ ಅಧಿಕಾರ ಮಾಡ್ತಾನಲ್ಲ, ಚಲನೆ ಮಾಡ್ತಾರಲ್ಲ, ಅದನ್ನು ನಿಲ್ಲಿಸೋದಕ್ಕೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಎದುರಿನಲ್ಲಿ ನಾನು ನಿಂತು ಒಂದು ಶಬ್ದ ಮಾಡ್ತೀನಿ. ಇದಕ್ಕೆ ಮೇಲೆ KGFನಲ್ಲಿ ಹುಟ್ಟಿ ಬೆಳೆದವನಿಗೆ ಮಾತ್ರನೇ KGFನಲ್ಲಿ ಸ್ವತಂತ್ರ ಇರ್ತದೆ ಹೊರತು ಬೇರೆಯವನಿಗೆ ಅಸ್ವತಂತ್ರ ಇರೋದಿಲ್ಲ. ಆದ್ರಿಂದ ನಾವೆಲ್ಲ ಒಗ್ಗಟ್ಟಿನಿಂದ ಇದ್ದಾಗ ಮಾತ್ರನೇ ನಮ್ಮ ಊರನ್ನ ಕಾಪಾಡೋಕ್ಕಾಗುತ್ತೆ ಅಂತೇಳಿ ನಾನೊಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. பாபா சாஹேப் டாக்டர் B.R. அம்பேத்கர் அவர்களுடைய 136ஆம் ஆண்டு பிறந்த தின விழாவினை மிக விமரிசையாக கொண்டாடி கொண்டிருக்கக்கூடிய இந்த நாட்டு மக்கள் அனைவருக்கும் மற்றும் கோலார் தங்கவயலில் இருக்கக்கூடிய அனைத்து மக்களுக்கும் இந்த தினத்திலே சிறப்பான வாழ்த்துக்களை தெரிவித்துக் கொண்டு, இன்றைக்கு மதசார்பற்ற ஜனதாதள் எஸ் கட்சியின் சார்பாக மற்றும் முன்னாள் BGML தொழிலாளர்கள் இங்கே இணைந்திருப்பது மிகப்பெரிய ஒரு சந்தோஷத்தை தருகிறது. கோலார் தங்கவயலுக்கு இன்னைக்கு என்ன நடந்துங்குதுன்னு சொல்லிட்டு நம்ம தயால் சொல்லியிருக்கிறாரு. 10 ஆண்டு காலமாக ஒரு லஞ்ச லாவண்யம் மிக சிறந்த முறையில் ತಲೆ ತೂಕಿ ನಡೆದು ಕೊಂಡಿರುತ್ತದೆ. ಇಂಥ ಒಂದು ಭ್ರಷ್ಟ ಆಡಳಿತ ಇಡೀ KGF ಕ್ಷೇತ್ರದಲ್ಲಿ ನಮ್ಮ ಇತಿಹಾಸದಲ್ಲಿ ನಾವು ನೋಡಿರೋದಿಲ್ಲ. ಎಷ್ಟೊಂದು ಭ್ರಷ್ಟಾಚಾರಗಳಾಗಿದೆ ಅಂದ್ರೆ 100 ಕೋಟಿಗಳು ಜನರಿಗೆ ಏನು ಪಾಪ ಗೊತ್ತಿಲ್ಲ. ಈಗ ಹೇಳ್ತಾ ಇದ್ರು ನಮ್ಮ ದಯಾಲ್ ಅವರು, ಯಾವನೋ ಒಬ್ಬನು ಕೋಲಾರಿಂದ ಬರ್ತಾನೆ ಗೋವಿಂದಗೌಡ ಅಂತ, ಅವನದೇ ಇಲ್ಲಿ ರೂಲಿಂಗ್ ನಡೀತಾ ಇರೋದು. MLA ಬರೀ ಹೆಬ್ಬಟ್ಟು ಅಷ್ಟೇ. ಶಿ ಈಸ್ ಓನ್ಲಿ ಅ ರಬ್ಬರ್ ಸ್ಟ್ಯಾಂಪ್. ಐ ಕ್ಯಾನ್ ಓಪನ್ಲಿ ಡಿಕ್ಲೇರ್ ದಟ್ ಇನ್ ದಿಸ್ ಆಗಸ್ಟ್ ಅಸೆಂಬ್ಲಿ. ಇದೇನಂತ ಹೇಳಿದ್ರೆ, ಈ ಊರಿನಲ್ಲಿ ಇರ್ತಕ್ಕಂಥ ಜನ ಎಲ್ಲ ಬಂದು ಏಮಾಲಿಗಳು. ಏನೇ ಬೇಕಾದರೂ ಬಂದು ಯಾರಾದರೂ ಸುಳ್ಳು ಹೇಳಿದ್ರೆ ನಂಬೋರು, ಸುಳ್ಳು ಹೇಳಿದ್ರೆ ಅವರಿಗೆ ಅಧಿಕಾರವನ್ನೇ ಕೊಡೋರು.
ಇವರು ಅಂದ್ಕೊಂಡಿರೋದು ಬೇರೆ ಊರಿಂದ ಬಂದು ಈ ಊರಿನಲ್ಲಿ ಇರ್ತಕ್ಕಂಥವ್ರಿಗೆ 500 ರೂಪಾಯಿ 1000 ರೂಪಾಯಿ ಕೊಟ್ಬಿಟ್ರೆ ನಾವು ಬಂದು ಅಧಿಕಾರ ವಹಿಸಬಹುದು ಅನ್ನೋ ಒಂದು ಮನಸ್ಸಲ್ಲಿ ಅವ್ರಿಗೆ ಬಂದಿದೆ. ಇವತ್ತು KGF ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ದುರಾಡಳಿತ ಅಗೇನ್ಸ್ಟ್ ದಿ ಡೆಮಾಕ್ರೆಟಿಕ್ ಪ್ರಿನ್ಸಿಪಲ್ಸ್, ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್, against the enshrined rule and regulations which is being given by the municipal administration department. ஏறத்தாழ 100 கோடிக்கு மேல ஊழல் நடந்திருக்குது. அம்ருத் திட்டத்துல மட்டும் குடிக்கிற தண்ணியில பேத்தமங்கலா BGML தொழிலாளர்களுக்காக பிரிட்டிஷ்காரன் கட்டப்பட்டது. Today what has happened to that? Are we getting a single drop of water from Bethamangala? No. இது எங்க போயினுக்குது? Why desilting is not been taken up at Bethamangala lake? ಇದು ಏನಂತ ಹೇಳಿದ್ರೆ ಇಲ್ಲಿ ಬರ್ತಕ್ಕಂಥ ಶಾಸಕರು ಎಲ್ಲರೂ ಬಂದು ಗುಲಾಮಗಿರಿಯಾಗಿದ್ದಾರೆ. ಅಲ್ಲಿ ಬೇತಮಂಗಲದಲ್ಲಿ ಇರತಕ್ಕಂಥ ರೈತರುಗಳಿಗೆ ಗುಲಾಮ ಆಗಿದ್ದಾರೆ. ಸೊ ಇಂಥ ಒಂದು MLA ನಮ್ಗೆ ಬೇಕಾ? நமக்கு கிடைக்க வேண்டிய ஒரு சொட்டு தண்ணி இன்னைக்கு பேத்தமங்கல இருந்து வரல. இன்னைக்கு தாய்மார்கள் எல்லாம் ரோட்ல டேங்கர் தண்ணி பிடிச்சிருக்கிறாங்க. ஏன்? Though there is a Palar river which is being adjoined in our constituency, we are unable to drink a single drop of water. Though 60 crore rupees has been spent on giving this water line from Bethamangala, ಒಂದು ಸೊಟ್ಟು ನೀರು ನಮಗೆ ಬರ್ತಾ ಇಲ್ಲ. ಇದಕ್ಕೆ ಯಾರು ಹೊಣೆಗಾರರು? ಯಾರು ಹೇಳಿ? ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ವೋ, ಇಡೀ KGF ಜನರು ಇದೆಲ್ಲ ಪಾಪ ಅವರೆಲ್ಲ ಮನಸ್ಸಲ್ಲೇ ಹಾಕೊಳ್ಳೋದಿಲ್ಲ. ಅವ್ರ ದುಡಿಮೆ ಉಂಡು ಅವ್ರ ಜೀವನ ಉಂಡು ಅಂತಿರ್ತಾರೆ. ನೀರಿಲ್ವಾ? ಯಾರಾದ್ರೂ ಒಂದು ಟ್ಯಾಂಕರ್ ಹತ್ರ ಹೋಗಿ ಕೈಲಿ ದುಡ್ಡು ಕೊಟ್ಟು ತಗೋತಾರೆ. ಇಂಥ ಒಂದು ಪರಿಸ್ಥಿತಿ ಎಲ್ಲ ಬದಲಾಗಬೇಕು. ಸ್ಕಾಲರ್ಶಿಪ್ ಕೊಟ್ಟಿಲ್ಲ ರೀ ಇದು ನಮ್ಮ ಮುನ್ಸಿಪಾಲಿಟಿಯಲ್ಲಿ. ನಗರಸಭೆ 2024ನೇ ಇಸ್ವಿನಲ್ಲಿ ಅಪ್ಲಿಕೇಶನ್ಸ್ ಎಲ್ಲ ಸ್ವೀಕಾರ ಮಾಡಿ ಒಂದು ಮಾನವರಿಗೂ ಸ್ಕಾಲರ್ಶಿಪ್ ಕೊಟ್ಟಿಲ್ಲ. ಸೊ ಇದೆಲ್ಲ ಏನಕ್ಕೆ ನಾನು ಇಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರು ಏನನ್ನ ನಮಗೆ ಕಾನೂನನ್ನು ಕೊಟ್ಟಿದ್ದಾರೆ, ಏನೊಂದು ಹೋರಾಟ ಮಾಡ್ಬೇಕಂತ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ, ಇದೆಲ್ಲ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇವತ್ತು ನಮ್ಮ ಕಮಿಷನರ್ ಹೊಸದಾಗಿ ಬಂದಿದ್ದಾರೆ ಶ್ರೀಧರ್ ಅಂತ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಅಬೌಟ್ ಹಿಸ್ ಕ್ಯಾರೆಕ್ಟರ್ ಅಂಡ್ ಕಾಂಡಕ್ಟ್. ದಿ ಅಡ್ಮಿನಿಸ್ಟ್ರೇಷನ್ ವಾಟ್ ಹಿ ಇಸ್ ಡೂಯಿಂಗ್, ಐ ಆಮ್ ಹ್ಯಾವ್ ಟು ಅಪ್ರಿಷಿಯೇಟ್ ಹಿಮ್. ಯಾರು ಒಬ್ರು ಒಳ್ಳೇದು ಮಾಡ್ತಾರೋ ಜನ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ನೋಡಿ, ಒಂದೇ ಒಂದು ಮಾತು ನಾನು ಅವ್ರನ್ನ ಕರೆದು ನಾನು ಹೇಳಿದೆ, ಸರ್ ಇಟ್ ಈಸ್ ರಿಯಲಿ ಎ ಸಮ್ಮರ್ ಪೀರಿಯಡ್, ಜನ ತುಂಬಾ ಜನ ಬರ್ತಾ ಇರ್ತಾರೆ, ಅಲ್ಲಿ ನೆರಳಿಲ್ಲ, ಅಲ್ಲಿ ನಿಂತ್ಕೊಳ್ಳೋಕೆ ಒಂದು ಶಾಮಿನ ಹಾಕೊಡಿ. ಇಲ್ಲಿ ಬರುವಾಗ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರ ಬರ್ತ್ಡೇ ಇದು ನಡೀತಾ ಇದೆ, ಅದು ಯಾವ ರೀತಿ ಇರಬೇಕು ಆ ರೀತಿ ಸ್ವಲ್ಪ ಬ್ಯೂಟಿಫುಲ್ ಆಗಿ ನೀವು ಅರೇಂಜ್ಮೆಂಟ್ ಎಲ್ಲ ಮಾಡಿಕೊಡ್ಬೇಕಂತ ಹೇಳಿದೆ. ಜಸ್ಟ್ ಎ ವರ್ಡ್ ವಾಸ್ ಎನಫ್ ಫಾರ್ ಹಿಮ್. ಹಿ ಹ್ಯಾಸ್ ಕ್ರಿಯೇಟೆಡ್ ಎ ವೆರಿ ಬಿಗ್ ಹಿಸ್ಟ್ರಿ. ಟುಡೇ 10 ವರ್ಷದಲ್ಲಿ ಏನು ಈ ನಗರಸಭೆಯನ್ನು ಕಾಂಗ್ರೆಸ್ ಆಡಳಿತ ಇದ್ದೋ 10 வருஷத்துல இந்த நகரசபையில நம்ம ஊர்காரங்க கூட தாழ்த்தப்பட்டவங்க கூட பிரசிடென்ட் வந்துக்கிறாங்க. எதனா நடந்திருக்குதா இந்த மாதிரியான ஒரு அழகான ஒரு இது? நடக்கல. ஏன்னு சொன்னா இவங்க எல்லாம் இந்த சட்டமன்ற உறுப்பினர் ரூபகலா சசிதருடைய அடிமைகள். They were working as the slaves. They cannot independently do any kind of an activity in this constituency for the betterment and the better living of this constituency people. ಸೊ ಇಂಥ ಒಂದು ಪರಿಸ್ಥಿತಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಈ KGF ಜನರಿಗೆ ತಿಳುವಳಿಕೆಯನ್ನು ಮೂಡಿಸಿ ಡಾಕ್ಟರ್ BR ಅಂಬೇಡ್ಕರ್ ಕಂಡಂತ ಕನಸು ಏನಿದೆಯೇ, ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಂತ ಕೀರ್ತಿ ಏನಿದೆಯೇ, ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನು ಏನಿದೆ ಆ ಪ್ರಕಾರ ನಾವು ಹೋರಾಟ ಮಾಡಬೇಕು. ನಮಗೆ ಸಿಗಬೇಕಾದ ಹಕ್ಕುಗಳಿಗಾಗಿ ನಾವು ನಿಜವಾಗಿಯೂ ಹೋರಾಟ ಮಾಡಬೇಕು ಅಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ನಮ್ಮ ಜಾತ್ಯತೀತ ಜನತಾದಳದ ವತಿಯಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಹಿರಿಯ ನಾಯಕರುಗಳಿಗೆ ಮತ್ತು ಕಾರ್ಯಕರ್ತರುಗಳಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತೊಮ್ಮೆ ನಾನು ನಮ್ಮ ನಗರಸಭೆ ಕಮಿಷನರ್ ಆಯುಕ್ತರು ಶ್ರೀಧರ್ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ JDS ವತಿಯಿಂದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಧನ್ಯವಾದ. ಇವತ್ತು ನಮ್ಮ ಕಾರ್ಯಕರ್ತರು ಮುಖಂಡರುಗಳೆಲ್ಲರೂ ಸೇರಿ ನಾವು ಮೆರವಣಿಗೆ ಮೂಲಕ ಬಂದು ಬಾಬಾ ಸಾಹೇಬರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ದೀವಿ. ಇದು ಭಕ್ತಿ ಶ್ರದ್ಧೆಯ ಪ್ರತೀಕ. ದೇಶದಲ್ಲಿ ಇವತ್ತೇನಾದರೂ ನಾವೆಲ್ಲರೂ ಕೂಡ ಶಾಂತಿ ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ ಅಂತ ಹೇಳಿದರೆ ಅದು ಈ ದೇಶಕ್ಕೆ ಕೊಟ್ಟಂಥ ಸಂವಿಧಾನ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಅಡಿಯಲ್ಲಿ ಬದುಕ್ತಾ ಇದ್ದೀವಲ್ಲ ನಾವೆಲ್ಲರೂ ಕೂಡ, ಅದೇ ಇವತ್ತು ನಮ್ಮನ್ನು ಕಾಯ್ತಕ್ಕಂಥದ್ದು. ದೇಶದ ಪ್ರಧಾನಮಂತ್ರಿಗಳು ಕೂಡ ಸಂವಿಧಾನದ ಅಡಿಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂವಿಧಾನ ಜಗತ್ತಿಗೆ ಭಾಳ ದೊಡ್ಡವಾದ ಪವಿತ್ರವಾದ ಗ್ರಂಥ. ನಮಗೆ ಹಿಂದೂಗಳಿಗೆ ಮಹಾಭಾರತ,
ಮತ್ತು ಮುಸಲ್ಮಾನ್ ಬಂಧುಗಳಿಗೆ ಕುರಾನ್, ಕ್ರಿಶ್ಚಿಯನ್ ಬಂಧುಗಳಿಗೆ ಬೈಬಲ್ ಅಂತ ಈ ರೀತಿ ಏನೇನು ಗ್ರಂಥಗಳಿದೆಯೋ ಅದಕ್ಕೆಲ್ಲದಕ್ಕಿಂತ ದೊಡ್ಡ ಗ್ರಂಥ ಸಂವಿಧಾನ. ಆ ಸಂವಿಧಾನದ ಅಡಿಯಲ್ಲೇ ಇವತ್ತು ನಾವೆಲ್ಲರೂ ಕೂಡ ಜೀವನ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ನಾವೆಲ್ಲರೂ ಕೂಡ ಎಲ್ಲ ಜಾತಿ ಧರ್ಮದವರು ಕೂಡ ನಾವು ಮೈಗೂಡಿಸ್ಕೊಳ್ಬೇಕು. ಇದು ಕೇವಲ ಒಂದು ಜಾತಿಗೆ ಸಂವಿಧಾನ ಕೊಟ್ಟಿಲ್ಲ. ಜಾತಿ ಪದ್ಧತಿಗಳನ್ನು ದೂರ ಆಗಬೇಕು, ಮಡಿವಂತಿಕೆ ದೂರ ಆಗಬೇಕು, ಸಮಾನತೆ ಬರಬೇಕು. ನಾವೆಲ್ಲರೂ ಒಂದು ತಾಯಿ ಮಕ್ಕಳಂತೆ ನಾವೆಲ್ಲರೂ ಭಾವಿಸಿ ಜೀವನ ಮಾಡಬೇಕು. ಇದು ನಮ್ಮ ಭಾರತ ದೇಶದ ಒಂದು ಆಚಾರ ವಿಚಾರಗಳು. ಇದಕ್ಕೆ ಭಾಳಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಪಕ್ಷದ ವತಿಯಿಂದ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಒಂದಾಗಿರಬೇಕು, ಸಹೋದರತ್ವವನ್ನು ಬೆಳೆಸ್ಕೊಳ್ಬೇಕು, ಸಾಮರಸ್ಯವನ್ನು ಬೆಳೆಸ್ಕೊಳ್ಬೇಕು, ನಾವೆಲ್ಲ ಒಂದಾಗಿರಬೇಕು ಅನ್ನುವಂಥದ್ದನ್ನು ಅನೇಕ ಕಾರ್ಯಕ್ರಮಗಳ ಮೂಲಕ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ ಕೊಡ್ತಾ ಇದ್ದೀವಿ. ಆದರೆ ಇದೆಲ್ಲವೂ ಕೂಡ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಮೇಲಿದೆ ಜವಾಬ್ದಾರಿ. ಭಾರತದ ಒಳಗಡೆ ವಾಸ ಮಾಡ್ತಕ್ಕಂಥ ನಾವೆಲ್ಲರೂ ಆ ಸಂವಿಧಾನ ಗ್ರಂಥಕ್ಕೆ ಗೌರವವನ್ನು ಕೊಡಬೇಕಾಗಿದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಮಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವ್ಯಾರು ಕೂಡ ಈ ರೀತಿ ನಿಂತು ಮಾತನಾಡೋಕ್ಕೂ ಆಗ್ತಾ ಇರಲಿಲ್ಲ, ರಾಜಕಾರಣಿಗಳು ಆಗೋಕ್ಕಾಗ್ತಾ ಇರಲಿಲ್ಲ, ಅಧಿಕಾರಿಗಳು ಆಗೋಕ್ಕಾಗ್ತಾ ಇಲ್ಲ. ಈ ದೇಶ ಎಲ್ಲಿ ಹೋಗಿ ನಿಲ್ತಾ ಇತ್ತೋ ಗೊತ್ತಿಲ್ಲ. ಉದಾಹರಣೆಗೆ ಇವತ್ತು ಬೇರೆ ಬೇರೆ ಕಡೆ ಯುದ್ಧಗಳು ನಡೀತಾ ಇದೆ. ಯಾವ ರೀತಿ ನಡೀತದೆ ಅಂತ ಹೇಳಿದರೆ ಅಮಾಯಕರಲ್ಲ ಇವತ್ತು ಮಕ್ಕಳು, ತಾಯಂದರು, ಯುವಕರು ಅಮಾನುಷವಾಗಿ ಇವತ್ತು ಬಲಿಯಾಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? ಆ ದೇಶಗಳಲ್ಲಿರ್ತಕ್ಕಂಥ ಸಂವಿಧಾನ ಸರಿ ಇಲ್ಲ, ಆ ದೇಶದಲ್ಲಿರ್ತಕ್ಕಂಥ ಕಾನೂನುಗಳು ಸರಿ ಇಲ್ಲ. ಜಗತ್ತಿನಲ್ಲಿ ಒಟ್ಟಾಗಿ ಹೋಗಬೇಕು ಅನ್ನುವಂಥ ಭಾವನೆಗಳು ಆ ದೇಶಗಳಲ್ಲಿ ಯಾವುದರಲ್ಲಿಲ್ಲ. ಜಗತ್ತಿನಲ್ಲಿ ಭಾಳ ದೊಡ್ಡ ವ್ಯಕ್ತಿ ಅಂತೇಳಿ ಟ್ರಂಪ್ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇವತ್ತು ಏನಾದರೂ ಈ ಜಗತ್ತಿಗೆ ವಿಶ್ವಗುರು ಯಾರು ಅಂತ ಹೇಳಿದ್ರೆ ಅದು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಂತ ಹೇಳೋಕ್ಕೆ ನಮಗೆಲ್ರಿಗೂ ಭಾಳ ಹೆಮ್ಮೆ ಆಗ್ತದೆ. ನರೇಂದ್ರ ಮೋದಿಜಿಯವರು ವಿಶ್ವಗುರು ಆಗಿಲ್ಲ ಅಂತ ಹೇಳಿದರೆ ನಾವ್ಯಾರು ಕೂಡ ಇವತ್ತು ನೆಮ್ಮದಿಯಾಗಿರ್ತಾ ಇರಲಿಲ್ಲ. ಇಷ್ಟೊತ್ತಿಗೆ ನಮ್ಮ ಮೇಲೆ ಕೂಡ ಯುದ್ಧಕ್ಕೆ ಬಂದ್ಬಿಡೋರು. ನಾವ್ಯಾರು ಇವತ್ತು ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ಕೂಡ ಗ್ಯಾಸ್ಗೆ ಎಷ್ಟು ತೊಂದರೆ ಆಗ್ತಾ ಇದೆ. LPG ಗ್ಯಾಸ್ಗೆ ಎಷ್ಟು ತೊಂದರೆ ಆಗ್ತಾ, 5 ರೂಪಾಯಿ 6 ರೂಪಾಯಿ ಕೊಟ್ಟು ತಗೊಳ್ತಾರೆ. ನಗರಸಭೆ ಏನು ಮಾಡ್ತಾ ಇದೆ? ಕಣ್ಣು ಮುಚ್ಕೊಂಡಿದೆಯಾ? ಆಡಳಿತ ಯಾರ್ದು? ಕಾಂಗ್ರೆಸ್ ಸರ್ಕಾರದಲ್ವಾ? ಈ ಕ್ಷೇತ್ರದಲ್ಲಿ MLA ಏನು ಮಾಡ್ತಾರೆ? ಈ ಅಮಾಯಕ ಜನರ ಹತ್ರ ಬಂದು ಸುಳ್ಳು ಹೇಳಿ ನೀವು ಓಟ್ ತಗೊಂಡು ಅಧಿಕಾರಕ್ಕೆ ಬಂದ್ರಲ್ಲ, ಈ ಜನರು ಋಣ ತೀರಿಸ್ಬೇಕಲ್ಲ. ಕನಿಷ್ಠ ಕುಡಿಯೋಕ್ಕೆ ನೀರು ಕೊಡ್ತಾ ಇಲ್ಲ ನೀವು. ಕಾಂಟ್ರಾಕ್ಟ್ಗಳು ಯಾರು ಈ ತಾಲೂಕಲ್ಲಿ ಯಾರಿಗೂ ಕೆಲಸ ಇಲ್ಲ. ಕೋಲಾರ, ಮುಳಬಾಗಿಲು, ಬೆಂಗಳೂರವರು ಏನು ವಿಜಯಕುಮಾರಣ್ಣ ಹೌದಲ್ಲ? ಈ ರೀತಿ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಈ ರೀತಿ ಅಧಿಕಾರ ಮಾಡಿದ್ರೆ ಜನರು ಭವನ ತೀರಿಸೋದು ಯಾವಾಗ? ಎಷ್ಟು ವ್ಯವಹಾರಗಳು ನಡೀತಾ ಇದೆ. ಲೈಟ್ ರಿಪೇರಿ ಮಾಡ್ಕೊಳ್ಳೋಕ್ಕೆ ಎಲೆಕ್ಟ್ರಿಷಿಯನ್ ಕೆಲಸ ಕೋಲಾರವ್ರು ಕೊಟ್ಟಿದ್ದೀರಿ. ಏನು ಮಾಡ್ತಾ ಇದ್ದೇನೆ? ತಿಂಗಳಿಗೆ ಎಷ್ಟು ಬಿಲ್ಲು, ವರ್ಷಕ್ಕೆ ಎಷ್ಟು ದುಡ್ಡು ಡ್ರಾ ಮಾಡ್ತಾ ಇದ್ದಾರೆ? 3 ಲಕ್ಷ. ಇದೆಲ್ಲ ಯಾರು ದುಡ್ಡು? ಈ ಕ್ಷೇತ್ರದಲ್ಲಿರ್ತಕ್ಕಂಥ ನಮ್ಮ ಜನಸಾಮಾನ್ಯರು ಕಟ್ಟಿರ್ತಕ್ಕಂಥ ತೆರಿಗೆ ಹಣದಲ್ಲಿ ನೀವು ಈ ಹಣವನ್ನು ನೀವು ಲೂಟಿ ಮಾಡ್ತಾ ಇದ್ದೀರಲ್ಲ. ಆಮೇಲೆ ಮೈನಿಂಗ್ ಏರಿಯಾದಲ್ಲಿ ಕಟ್ಟುವಂಥ ಮನೆಗಳಿಗೆ ಆ CS ಬಂದು ಡೆಮೊಲೇಷನ್ ಮಾಡ್ತಾರೆ ಅಂತಕ್ಕಂಥ ಸುದ್ದಿ ಇದೆ. ಧ್ಯಾನ ಮಾತಾಡೋಕೆ ಹೋದರೆ ಸೆಂಟ್ರಲ್ ಗೌರ್ಮೆಂಟು ಅಂತಾರೆ. ಸೆಂಟ್ರಲ್ ಗೌರ್ಮೆಂಟ್ ಕಾರಣ ಅಲ್ಲ. CS ಅವರು ಅವ್ರ ಕೈಗಳಗಡೆ ಇರ್ತಕ್ಕಂಥ ಕೆಲವು ಸೆಕ್ಯೂರಿಟಿಗಳನ್ನ, ಕೆಲವು ಮುಖಂಡಗಳನ್ನ ಇಟ್ಕೊಂಡು ದಳ್ಳಾಳಿ ವ್ಯಾಪಾರಗಳು ಮಾಡಿ ಅವ್ರನ್ನ ದಬಾಯಿಸಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ದುಡ್ಡು ಕೊಟ್ಟರೆ ಮನೆ ಕಟ್ಕೊ ಅಂತ ಹೇಳ್ತಾರೆ, ಇಲ್ಲಾಂದರೆ ಡೆಮೊಲೇಷನ್ ಮಾಡ್ತೀನಿ ಅಂತ ಹೇಳ್ತಾರೆ. 10ಕ್ಕೆ 20 ಅವತ್ತು ಏನು ಮೈನಿಂಗ್ ಏರಿಯಾದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇದ್ರು, ಎಷ್ಟು ಮನೆ ಕಟ್ಕೊಂಡಿದ್ರು ಅಷ್ಟಕ್ಕೆ ಇವತ್ತು ಅವರಿಗೆ ಅಧಿಕೃತವಾಗಿ ಆದೇಶದ ಪತ್ರ ಬಂದಿದೆ. ಅದಕ್ಕೆ ಖಾತೆ ಮಾಡ್ಕೊಳ್ಳೋಕೆ ಹೋದರೆ ಖಾತೆ ಮಾಡ್ಕೊಳ್ಳಲ್ಲ. ಕಾರಣ ಏನಂತ ಹೇಳಿದ್ರೆ ಆವತ್ತಿದ್ದು ಗಂಡ ಹೆಂಡತಿ ಇಬ್ಬರೇ, ಇವತ್ತು ಮಕ್ಕಳಾಗಿದ್ದಾರೆ, ಮೊಮ್ಮಕ್ಕಳಾಗಿದ್ದಾರೆ, ಅವ್ರಿಗೆ ಮದುವೆಗಳಾಗಿದೆ, ಕುಟುಂಬ ದೊಡ್ಡದಾಗಿದೆ. ಎಲ್ಲಿ ಹೋಗ್ಬೇಕು ಅವರು? ಜಾಗ ಇದೆ ಅಂತ ಒಂದು ಅಷ್ಟೋ ಸಾಲುಗಳು ಮಾಡ್ಕೊಂಡು ಕಟ್ಕೊಂಡಿದ್ದಾರೆ. ವಸ್ತುಸ್ಥಿತಿ ಸ್ಥಳ ಪರಿಶೀಲನೆ ಮಾಡಿ ಅವ್ರಿಗೆ ಅಳತೆ ಎಷ್ಟು ಕಟ್ಕೊಂಡಿದ್ರೆ ಆ ಪ್ರಕಾರ CS ಅವರು ಇಲ್ಲಿಂದ ಕೇಂದ್ರಕ್ಕೆ ವರದಿ ಕೊಡಬೇಕು. ಅದರ ಆಧಾರದ ಮೇಲೆ ಅವರಿಗೆ ಪತ್ರವನ್ನು ಇಶ್ಯೂ ಮಾಡಬೇಕು. ಇದು